ಗಣೇಶನ ವಿಸರ್ಜನೆ ಮೆರವಣಿಗೆ ಎಲ್ಲರ ಗಮನ ಸೆಳೆದಿತ್ತು. ಭದ್ರಾವತಿ ಉಕ್ಕಿನ ನಗರಿಯು ಸಂಪೂರ್ಣವಾಗಿ ಕೇಸರಿಮಯವಾಗಿತ್ತು. ಕಾರವಾರ ಮತ್ತು ದಾವಣಗೆರೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದು ಭಾವೈಕ್ಯತೆ ಸಂದೇಶವನ್ನು ಸಾರಿದೆ. ಭಕ್ತ ಸಾಗರ, ರಸ್ತೆಯ ಇಕ್ಕೆಲೆಗಳಲ್ಲೂ ಜನಸ್ತೋಮ, ಕುಣಿತ, ಉದ್ಘೋಷ, ಎಲ್ಲೆಲ್ಲೂ ಕೇಸರಿಮಯ. ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವುದು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ. ಭದ್ರಾವತಿಯ ಹಿಂದೂ ಮಹಾಸಭಾ ಗಣೇಶನ ವಿಸರ್ಜನೆ ಮೆರವಣಿಗೆ ಅದ್ಧೂರಿಯಿಂದ ನಡೆಯಿತು. ಉಕ್ಕಿನ ನಗರ ಪೂರ್ತಿ ಕೇಸರಿಮಯವಾಗಿತ್ತು. ನಗರದ ಹೊಸಮನೆಯಲ್ಲಿ ಹಿಂದೂ ಮಹಾಸಭಾ ಪ್ರತಿಷ್ಠಾಪಿಸಿದ್ದ ಗಣೇಶನ ವಿಸರ್ಜನೆ ಮೆರವಣಿಗೆ ಅದ್ಧೂರಿಯಿಂದ ನಡೆಯಿತು. ಈ ವೇಳೆ ಜಾನಪದ ಕಲಾ ತಂಡಗಳು ಕುಣಿದು ಕುಪ್ಪಳಿಸಿದ್ವು. ಭದ್ರಾವತಿಯಲ್ಲಿ ನಿನ್ನೆ ಅಘೋಷಿತ ರಜೆ ಘೋಷಿಸಲಾಗಿತ್ತು. ಅಂಗಡಿ ಮುಂಗಟ್ಟುಗಳೆಲ್ಲವೂ ಬಂದ್ ಆಗಿದ್ವು. ಬೆಳಗ್ಗೆಯಿಂದ ಸಂಜೆವರೆಗೆ ನಡೆದ ಮೆರವಣಿಗೆಯುದ್ದಕ್ಕೂ ಗಣೇಶನಿಗೆ ವಿಶೇಷ ಪೂಜೆ ನಡೆಯಿತು. ಭಕ್ತರಿಗೆ ದಾರಿಯುದ್ದಕ್ಕೂ ತಂಪು ಪಾನೀಯ, ನೀರು, ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಹಿಂದೂ ಮಹಾಸಭಾ ಹಿಂದೂ ರಾಷ್ಟ್ರ ಸೇನೆಯ 53ನೇ ವರ್ಷದ ಮಹೋತ್ಸವನ ಮೆರವಣಿಗೆಯಲ್ಲಿ ಭದ್ರಾವತಿಯ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಸಮುದಾಯವರು ಕೂಡ ಒಗ್ಗಟ್ಟಾಗಿ ಸೇರಿ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಕಾರವಾರದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಗಣೇಶ ಹಬ್ಬ ಆಚರಿಸಿದ್ದು ವಿಶೇಷ. ಕಳೆದ 25 ವರ್ಷದಿಂದ ಕೋಣಿವಾಡದಲ್ಲಿ ಒಂದು ದಿನ ಹಿಂದೂ ಯುವಕರು ಪೂಜಿಸಿದ್ರೆ ಮರುದಿನ ಮುಸ್ಲಿಮರು ಪೂಜಿಸುತ್ತಾರೆ. ಸಾಮರಸ್ಯದಿಂದಲೇ ಈದ್ ಮಿಲಾದ್ ಹಬ್ಬ ಮತ್ತು ಗಣೇಶೋತ್ಸವವನ್ನ ಆಚರಿಸಲಾಗುತ್ತದೆ. ಪೂಜೆಗೂ ಕೂಡ ಒಂದೊಂದು ದಿವಸ ಒಂದೊಂದು ಧರ್ಮದವರು, ಒಂದು ದಿವಸ ಹಿಂದೂ ಧರ್ಮದವರು ಮಾಡಿದರೆ ಇನ್ನೊಂದು ದಿವಸ ಮುಸ್ಲಿಂ ಧರ್ಮದವರು, ಹೀಗೆ ಬೆಳಗಿನ ಪೂಜೆ ಮುಸ್ಲಿಂ ಮಾಡಿದರೆ ಸಂಜೆ ಪೂಜೆ ಹಿಂದೂ ಧರ್ಮದವರು, ಹೀಗಾಗಿ ಹಂಚಿಕೊಂಡು ನಾವು ಇದೊಂದು ಪೂಜೆ ಹಬ್ಬನ ಆಚರಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈದ್ ಮಿಲಾದ್ ಕೂಡ ಇಲ್ಲಿ ನಾವು ಇದೇ ವೇದಿಕೆ ಮೇಲೆ ಆಚರಣೆ ಮಾಡ್ತೇವೆ. ಇನ್ನು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಜೆಸಿ ಬಡಾವಣೆಯಲ್ಲೂ ಹಿಂದೂ ಮುಸ್ಲಿಮರು ಸೇರಿ ಗಣೇಶೋತ್ಸವ ಆಚರಿಸುತ್ತಿದ್ದಾರೆ. ಹೌದು, ಈ ಏರಿಯಾದಲ್ಲಿ 2 ಕೋಮಿನವರು ವಾಸಿಸ್ತಾ ಇದ್ದು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಒಗ್ಗೂಡಿ ಆಚರಿಸುತ್ತಾರೆ. ಕಿರಿಯ ಮಿತ್ರ ಸಂಘದವರು 45 ವರ್ಷಗಳಿಂದ ಹಬ್ಬ ಆಚರಿಸುತ್ತಿದ್ದು 21 ದಿನಗಳ ಬಳಿಕ ಗಣೇಶ ವಿಸರ್ಜನೆ ನಡೆಯಲಿದೆ. ಈದ್ ಮಿಲಾದ್, ಗೌರಿ ಗಣೇಶ ಜೊತೆಗೆ ಹಬ್ಬ ಮಾಡ್ತಾ ಇದ್ದೇವೆ. ನಾವು ಇಬ್ಬರು ಸೇರಿ ಅಣ್ಣ ತಮ್ಮ ಥರನೇ ಹಬ್ಬ ಮಾಡ್ತಾ ಇದ್ದೇವೆ. ಜೊತೆಗೆ ನಾವು 25 ದಿನಕ್ಕೆ ಗಣಪತಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ಯಾವುದು ಏನು ಕಿರಿಕಿಲ್ಲ, ಯಾರ ಮಾತು ಕಿವಿ ಮಾತು ಯಾರು ಕೇಳಂಗಿಲ್ಲ. ಇಲ್ಲಿ ಸಣ್ಣರಾಗಲಿ ದೊಡ್ಡವರಾಗಲಿ ಎಲ್ಲರೂ ಒಂದೇ ಥರನೇ ನಡ್ಕೊಳ್ತೇವೆ. ನಾವು ಇಬ್ಬರು ಅಣ್ಣ ತಮ್ಮರ ಥರನೇ ನಡ್ಕೊಳ್ತೀವಿ. ಈದ್ ಮಿಲಾದಲ್ಲಿ ನಾವು ಸರ್ವತ್ತು ಜ್ಯೂಸು ಹಚ್ತೇವೆ. ಅವರು ಗಣಪತಿ ಹಬ್ಬದಲ್ಲಿ ಚಾಕ್ಲೇಟು ಅವು ಇವು ಎಲ್ಲ ಹುಡುಗರಿಗೆ ಕೊಡ್ತಾರೆ ಅವರು. ಗದಗ ಜಿಲ್ಲೆಯಲ್ಲಿ 9ನೇ ದಿನದ ಗಣಪತಿ ವಿಸರ್ಜನೆ ನಿನ್ನೆ ಅದ್ಧೂರಿಯಾಗಿ ನಡೆಯಿತು. ಡಿಜೆ ಸೌಂಡ್ಗೆ ಯುವಕರು, ಮಕ್ಕಳು ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ರು. ಸಂಭ್ರಮದಿಂದಲೇ ಗಣೇಶನಿಗೆ ಬೀಳ್ಕೊಟ್ರು. ಬ್ಯೂರೋ ರಿಪೋರ್ಟ್, TV9.